ಎಲ್ರಿಗೂ ನಮಸ್ಕಾರ. ಈ ಸೆಷನ್ನಲ್ಲಿ ನಾನು ನಿಮಗೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯ ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ ದಿಸ್ ಸೆಷನ್ ವಿ ಹ್ಯಾವ್ ಟು ಡಿಸ್ಕಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್. ಸೊ ಎಲೆಕ್ಷನ್ ಕಮಿಷನ್ ಯಾವ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ನಾವೀಗ ಅಧ್ಯಯನ ಮಾಡಬೇಕಾಗಿದೆ. ಸೊ ಅದರಲ್ಲಿ ಮೊದಲನೇದಾಗಿ ಮತದಾರರ ಪಟ್ಟಿಗಳನ್ನು ಸಿದ್ಧತೆ ಮಾಡ್ತದೆ. ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸೋದು ಮತ್ತು ಅವುಗಳನ್ನು ಪರಿಶೀಲಿಸೋದು ಮತ್ತು ಅದಕ್ಕೆ ನಿರ್ದೇಶನವನ್ನು ಕೊಡೋದು, ಯಾವ ರೀತಿಯಲ್ಲಿ ಮತದಾನದ ಪಟ್ಟಿಗಳಿರಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನವನ್ನು ಕೊಡೋದು ಈ ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ. ಸೊ ಎಲೆಕ್ಷನ್ ಕಮಿಷನ್ ದ ಮೇನ್ ಫಂಕ್ಷನ್ is to prepare the voter list. And once they prepare the voter list, ಒಂದು ಸಲ ಅದನ್ನು ಪ್ರಿಪೇರ್ ಮಾಡಿದ್ಮೇಲೆ ವೋಟರ್ ಲಿಸ್ಟನ್ನು ಇಫ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅದನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಆ ಕೆಲಸವನ್ನು ಎಲೆಕ್ಷನ್ ಕಮಿಷನರು ಅದ್ರ ಬಗ್ಗೆ ಪರಿಶೀಲನೆಯನ್ನು ಇನ್ವೆಸ್ಟಿಗೇಷನ್ಸ್ ಮಾಡ್ತದೆ. ಸೊ ಆಮೇಲೆ ಅದ್ರ ಬಗ್ಗೆ ನಿರ್ದೇಶನವನ್ನು ಡೈರೆಕ್ಷನ್ಸನ್ನು ಕೊಡುತ್ತೆ. ಸೊ ಈ ಎಲ್ಲ ಕೆಲಸ ಚುನಾವಣಾ ಆಯೋಗ ಅಧಿಕಾರಿಗಳು ಮಾಡುವಂತಹ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಇವ್ರಿಗೆಲ್ಲ ಚುನಾವಣೆಗಳನ್ನು ನಡೆಸೋದು. ಯಾರಿಗೆಲ್ಲ ಚುನಾವಣೆಗಳು? ಸಂಸತ್ತಿಗೆ, ರಾಜ್ಯ ಶಾಸಕಾಂಗಕ್ಕೆ, ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಯವರಿಗೆ, ಈ ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸ್ತದೆ. ಸೊ ದೇ ಕಂಡಕ್ಟ್ ದ ಎಲೆಕ್ಷನ್ ಟು parliament election and state parliaments, and then president, vice president and ಈ ಥರ ಇವ್ರಿಗೆಲ್ಲ ಗವರ್ನರ್ಗೆ ಈ ಥರದ್ದೆಲ್ಲ ಏನು ಪೋಸ್ಟರ್ಸ್ ಆರ್ದೆ ದೇ ಕಂಡಕ್ಟ್ ದ ಎಲೆಕ್ಷನ್ಸ್. ಈ ಪೋಸ್ಟ್ಗಳಿಗೆ, ಈ ಸ್ಥಾನಗಳೇನಿದೆ ಈ ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸೋದು ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ. ನೆಕ್ಸ್ಟ್ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು. ಟು ಗಿವ್ ಇಂಪಾರ್ಟೆನ್ಸ್ ಟು ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳಿಗೂ ಇದ್ದಾವೆ, ಯಾವ ಥರ ಅವ್ರಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು, ಇದ್ರ ಬಗ್ಗೆಲ್ಲ ಡಿಸ್ಕಷನ್ಸ್ ಮಾಡೋದು ಚುನಾವಣಾ ಆಯೋಗದವರು. ನೆಕ್ಸ್ಟ್ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಗಳನ್ನು ನೀಡುವುದು. ಇದು ಕೂಡ ಚುನಾವಣಾ ಆಯೋಗದ ಮತ್ತೊಂದು ಮುಖ್ಯವಾದಂಥ ಕರ್ತವ್ಯ. ಅದೇನೆಂದರೆ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡ್ತದೆ. ಟು ಗಿವ್ ಸಿಂಬಲ್ಸ್ ಟು ಪೊಲಿಟಿಕಲ್ parties. So this is also one of the main functions of election commissions. ಚಿಹ್ನೆಗಳು ಇರ್ತಾವಲ್ಲ, ನಾವು ನೋಡ್ತೀವಲ್ವ, ಕಾಂಗ್ರೆಸ್ ಪಕ್ಷ ಅಂದರೆ ಈ ಥರ ಚಿಹ್ನೆ, BJP ಪಕ್ಷ ಅಂದರೆ ಈ ಥರ ಚಿಹ್ನೆ ಅಂತ ನಮಗೆ ಗೊತ್ತಾಗುತ್ತಲ್ಲ. ಸೊ ಆ ಚಿಹ್ನೆಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಈ ಚುನಾವಣಾ ಆಯೋಗವೇ ನಿರ್ವಹಿಸ್ತದೆ. ನೆಕ್ಸ್ಟು ಪಕ್ಷಗಳಿಗೆ ಏನು ಮಾನ್ಯತೆ ಮತ್ತು ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ವಿವಾದಗಳು ಉದ್ಭವ ಆಗ್ತವೆ ಅದನ್ನು ಇತ್ಯರ್ಥಪಡಿಸ್ತದೆ. ಅಂದರೆ ಡಿಫ್ರೆಂಟ್ ಅಂದರೆ ನನಗೆ ಈ ಥರ ಚಿಹ್ನೆ ಕೊಟ್ಟಿದ್ದಾರೆ ಅಂತ ಒಂದು ಪಕ್ಷದವರು, ನನಗೆ ಈ ಥರ ಚಿಹ್ನೆ ಕೊಟ್ಟಿದ್ದಾರೆ ಅಂತ ಮತ್ತೊಂದು ಪಕ್ಷದವರು, ಈ ಪಕ್ಷಗಳ ನಡುವೆ ಅಸಮಾಧಾನ ಆದಾಗ ಆ ಅಸಮಾಧಾನದಲ್ಲಿ ತಿಕ್ಕಾಟಗಳು ಶುರುವಾಗ್ತವೆ, ವಿವಾದಗಳು ಶುರುವಾಗ್ತವೆ. ಆ ವಿವಾದಗಳನ್ನು ಬಗೆಹರಿಸುವಂತಹ ಕೆಲಸ ಚುನಾವಣಾ ಆಯೋಗ ಮಾಡುತ್ತೆ. So the another one functions of the election commission that is to solve the disputes between the political parties regarding parties symbols, regarding the party symbols, or it may be importance of the parties. ಆ ವಿಷಯಗಳ ಮೇಲೆ ಚರ್ಚೆಗಳು ಶುರುವಾಗಿ ಅಸಮಾಧಾನಗಳು ಶುರುವಾಗ್ತವೆ ಪಾರ್ಟಿಗಳಲ್ಲಿ. ಅವುಗಳನ್ನು ಇತ್ಯರ್ಥಪಡಿಸುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸೋದು ಮತ್ತು ಅದನ್ನು ಅನುಷ್ಠಾನಕ್ಕೆ ತರೋದು ಇವ್ರ ಕೆಲಸ ಆಗಿದೆ. ಸೊ ಎಲೆಕ್ಷನ್ ಕಮಿಷನ್ ಅನದರ್ ಒನ್ ಫಂಕ್ಷನ್ ದಟ್ ಈಸ್ ಟು ಫಿಕ್ಸ್ ದ ಕೋಡ್ ಆಫ್ ಕಂಡಕ್ಟ್ ಆ್ಯಂಡ್ ಟು ಇಂಪ್ಲಿಮೆಂಟೇಷನ್ಸ್ ಆಫ್ ದಟ್ ಕೋಡ್ ಆಫ್ ಕಂಡಕ್ಟ್. These two is very important. ಸೊ ಈ ಕೆಲಸವನ್ನು ಕೂಡ ಚುನಾವಣಾ ಆಯೋಗವೇ ನಿರ್ವಹಿಸ್ತದೆ. ಮತ್ತು ಈ ಸಂಸತ್ತು ಸದಸ್ಯರನ್ನು ಅನರ್ಹರು ಅಂತ ಹೇಳಿರುತ್ತೆ. ಆ ಅನರ್ಹರಾದ ಸಂಸತ್ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ಇಂಥವರು ಅನರ್ಹರು ಅಂತ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ನೀಡೋದು.
ಸಂಸತ್ತಲ್ಲಿರುವಂಥ ಸದಸ್ಯರು ಯಾರು ಅನರ್ಹತೆಯನ್ನು ಹೊಂದಿರ್ತಾರೆ ಅವರನ್ನು ಕುರಿತು ಇವರು ಅನರ್ಹರು ಅಂತ ಹೇಳಿ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ಕೊಡ್ತದೆ ಚುನಾವಣಾ ಆಯೋಗ. ಸೊ ಅನದರ್ ಒನ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಟು ಗಿವ್ ಸಜೆಷನ್ಸ್ ಟು ಆ ಪ್ರೆಸಿಡೆಂಟ್, to give suggestions to president which regarding those who are anarharu means disqualified persons at the parliament. So ಯಾರು ಪಾರ್ಲಿಮೆಂಟಲ್ಲಿ ಡಿಸ್ಕ್ವಾಲಿಫೈಡ್ ಪೀಪಲ್ ಇದ್ದಾರೆ, ಡಿಸ್ಕ್ವಾಲಿಫೈಡ್ ಮೆಂಬರ್ಸ್ ಇದ್ದಾರೆ, ಆ ಮೆಂಬರ್ಸನ್ನು ಹೇಳೋದು ಇವರು ಸರಿಗಿಲ್ಲ, ಇವರು ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ, ಇವರಿಗೆ ಅರ್ಹತೆ ಇಲ್ಲ, ದೆರ್ ಇಸ್ ನೋ ಕ್ವಾಲಿಫಿಕೇಷನ್ಸ್ ಅಂತ ಹೇಳುತ್ತೆ ಈ ಚುನಾವಣಾ ಆಯೋಗ ರಾಷ್ಟ್ರಪತಿಯವ್ರಿಗೆ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ನಕಲು ಮತದಾನ ಮಾಡಿದರೆ ಅಥವಾ ಮತಗಟ್ಟೆಗಳನ್ನು ಏನಾದರೂ ವಶಪಡಿಸಿಕೊಳ್ಳೋದು, ಇಂತಹ ಚುನಾವಣಾ ವಿರೋಧಿ ಚಟುವಟಿಕೆಗಳು ಏನು ಮಾಡಿರ್ತಾರೆ ಅಂಥದ್ರ ಆ ವಿರೋಧಿ ಚಟುವಟಿಕೆಗಳೇನಾದರೂ ಸಂಭವಿಸಿದರೆ ಆ ಸಂದರ್ಭದಲ್ಲಿ ಚುನಾವಣೆಗಳನ್ನು ರದ್ದುಪಡಿಸುವುದು ಇವ್ರ ಕೆಲಸ ಆಗಿದೆ. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಏನಾದರೂ ಗೊಂದಲಗಳುಂಟಾಗಿ ನಕಲು ಮತದಾನ ಯಾರಾದರೂ ನಕಲು ಮತದಾನವನ್ನು ಮಾಡಿಸಿದರೆ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಪಕ್ಷ ಮತಗಟ್ಟೆಗಳನ್ನೇ ವಶಪಡಿಸಿಕೊಂಡು ಹೊಟ್ಟೋಗಿದ್ರೆ, ಅಂದರೆ ನಾವು ನೋಡ್ತಾ ಇರ್ತೀವಿ, ನಾವು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ಕೇಳ್ತಿದ್ದೀವಿ, ಚುನಾವಣಾ ಅಧಿಕಾರಿಯನ್ನು ಕಿಡ್ನ್ಯಾಪ್ ಮಾಡಿದ್ದು, ಮತ್ತು ಚುನಾವಣಾ ಬೂತನ್ನು ತಗೊಂಡೋಗಿದ್ದು. ಸೊ ಅಂದರೆ ಮತಗಟ್ಟೆಗಳನ್ನೇ ವಶಪಡಿಸ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ, ಎಷ್ಟೋ ಸಲ ನ್ಯೂಸಲ್ಲಿ ಬರ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಈ ಥರದ್ದೆಲ್ಲ ನಡೆದಿರೋದನ್ನು ನಾವು ನ್ಯೂಸಲ್ಲಿ ಕೇಳಿದ್ದೇವೆ. ಸೊ ಅಂತಹ ಒಂದು ಚಟುವಟಿಕೆಗಳು ಸಂವಿಧಾನ ಬಾಹಿರ ಚಟುವಟಿಕೆ ಅಂತ ಕರಿತೀವಿ ನಾವು ಇದನ್ನು. ಇಂತಹ ಒಂದು ಚಟುವಟಿಕೆಗಳು ಅವ್ಯವಹಾರಗಳು ಏನಾದರೂ ಸಂಭವಿಸಿದ್ರೆ ಆ ಚುನಾವಣೆಯನ್ನೇ ಕ್ಯಾನ್ಸಲ್ ಮಾಡಿಬಿಡೋದು, ಚುನಾವಣೆಯನ್ನು ರದ್ದುಪಡಿಸಲಾಗಿದೆ ಅಂತ ಘೋಷಿಸಿಬಿಡ್ತಾರೆ. ಚುನಾವಣಾ ಆಯೋಗಕ್ಕೆ ಈ ಅಧಿಕಾರ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್, ಚುನಾವಣೆ ನಡೆಸಲು ಅಗತ್ಯವಾದ ಸಿಬ್ಬಂದಿ ಬೇಕು ನಮಗೆ ಕೊಡಿ ಅಂತ ರಾಷ್ಟ್ರಪತಿಯವರನ್ನು ವಿನಂತಿಸಿಕೊಳ್ತಾರೆ. ನಾವು ಈ ರೀತಿ ಚುನಾವಣೆಗಳನ್ನು ಮಾಡ್ತಿದ್ದೀವಿ, ಈ ಚುನಾವಣೆಗಳನ್ನು ನಡೆಸಲಿಕ್ಕೆ ನಮಗೆ ಅಧಿಕಾರಿಗಳು ಬೇಕು, ಅಂದರೆ ಸಿಬ್ಬಂದಿ ವರ್ಗದವರು ಸ್ಟಾಫ್ ಬೇಕು ಅಂತ ಹೇಳಿ ರಾಷ್ಟ್ರಪತಿಯವ್ರಿಗೆ ಹೇಳ್ತಾರೆ, ಇಲ್ಲಾಂದರೆ ರಾಜ್ಯಪಾಲರಿಗೆ ಹೇಳ್ತಾರೆ. ಸೊ ಆ ರೀತಿ ರಾಜ್ಯಪಾಲರನ್ನು ಅಥವಾ ರಾಷ್ಟ್ರಪತಿಯವರನ್ನು ವಿನಂತಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡುತ್ತೆ. Another one function of election commission that is to request president or governor to appoint the staff regarding ಎಲೆಕ್ಷನ್ ವರ್ಕ್ಗೆ ಸಂಬಂಧಿಸಿದ ಹಾಗೆ ಸಿಬ್ಬಂದಿಗಳು ಬೇಕು ಅಂತ ಕೇಳ್ಕೊತಾರೆ. ಆ್ಯಂಡ್ ಅನದರ್ ಒನ್, ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿಕೊಳ್ಳುವುದು. ಅನದರ್ ಒನ್ ಫಂಕ್ಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಟು ರಿಜಿಸ್ಟರ್ ದ ಪೊಲಿಟಿಕಲ್ ಪಾರ್ಟೀಸ್, which political parties are there, so that all parties registration should be at the election commission. ಎಲೆಕ್ಷನ್ ಕಮಿಷನ್ನಲ್ಲಿ ಅಥವಾ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷವನ್ನು ನೋಂದಾಯಿಸಿಕೊಂಡಿರಬೇಕು. ಇದು ಒಂದು ನಿಯಮ, ಚುನಾವಣಾ ನಿಯಮ. ಸೊ ಈ ಕೆಲಸವನ್ನು ನಿರ್ವಹಿಸುವುದು ಚುನಾವಣಾ ಆಯೋಗದ ಕೆಲಸ ಆಗಿದೆ. ನೆಕ್ಸ್ಟು, ಚುನಾವಣೆಗಳನ್ನು ಮುಂದೂಡುವುದು. ಅಕಸ್ಮಾತ್ ಏನಾದರೂ ಚುನಾವಣೆಗಳು ಈ ಸಂದರ್ಭಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಮತ್ತೊಂದು ಡೇಟನ್ನು ಫಿಕ್ಸ್ ಮಾಡಿ ಮುಂದಕ್ಕೆ ಹಾಕುವಂತಹ ಅಧಿಕಾರವೂ ಕೂಡ ಚುನಾವಣಾ ಆಯೋಗಕ್ಕೆ ಇದೆ. ಪೋಸ್ಟ್ಪೋನ್ ದ ಎಲೆಕ್ಷನ್ ಆಫ್ ಒನ್ ಆಫ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್. ಸೊ ಎಲೆಕ್ಷನ್ಗಳನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಇವರೇ ಆಗ್ತದೆ ಹೊರತು ಬೇರೆಯವ್ರ ಕೈಲಿ ಇದು ಸಾಧ್ಯ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆಗೆ ಆದೇಶ ನೀಡುವುದು. ಮತದಾರರ ಪಟ್ಟಿ ವೆದರ್ ಇಟ್ ಈಸ್ ಎಲೆಕ್ಷನ್ ಲಿಸ್ಟ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅದನ್ನು ನೋಡಬೇಕಾಗ್ತದೆ ಫಸ್ಟು. ದ್ಯಾಟ್ ಫಂಕ್ಷನ್ಸ್ ಆಲ್ಸೋ ಈಸ್ ಎಲೆಕ್ಷನ್ ಕಮಿಷನ್ಸ್ ಫಂಕ್ಷನ್ಸ್. ಅದು ಕೂಡ ಇವರ ಒಂದು ಎಲೆಕ್ಷನ್ ಕಮಿಷನ್ಸ್ನ ಒಂದು ಕೆಲಸ ಅಂತ ನಾವು ಹೇಳ್ಬೋದು. ಮತ್ತು ಈ ಚುನಾವಣೆಗಳನ್ನು ನಡೆಸಲು ಅಧಿಸೂಚನೆಗಳನ್ನು ಹೊರಡಿಸುವಂತೆ ರಾಷ್ಟ್ರಪತಿಯವರಿಗೆ, ಅಂದರೆ ರಾಜ್ಯ ಶಾಸನ ಸಭೆಗಳಿಗೆ, ರಾಜ್ಯದೊಳಗಡೆ ಏನು ಶಾಸನ ಸಭೆ ಇದೆ ಆ ಶಾಸನ ಸಭೆಗೆ ಚುನಾವಣೆಗಳನ್ನು ನಡೆಸಬೇಕು ಅಂತ ಅಂದಾಗ ಅದಕ್ಕೆ ಅಧಿಸೂಚನೆಗಳನ್ನು ಹೊರಡಿಸುವಂತೆ ರಾಜ್ಯಪಾಲರಿಗೆ ಸಲಹೆ ಅಥವಾ ಶಿಫಾರಸನ್ನು
ಚುನಾವಣಾ ಆಯೋಗ ಮಾಡುತ್ತೆ. ನೆಕ್ಸ್ಟ್ ಮರುಚುನಾವಣೆ ನಡೆಸೋದು ಅಂದರೆ ಈಗ ಒಂದು ಸಲ ಎಲೆಕ್ಷನ್ ಆಗಿರುತ್ತೆ, ಮತ್ತೆ ಎಲೆಕ್ಷನ್ ಮಾಡಬೇಕಾಗ್ತದೆ, ಮರುಚುನಾವಣೆ ರೀಎಲೆಕ್ಷನ್. ಸೊ ರೀಎಲೆಕ್ಷನ್ನು ಕೂಡ ಕಂಡಕ್ಟ್ ಬೈ ದಿಸ್ ಎಲೆಕ್ಷನ್ ಕಮಿಷನ್ನೇ ರೀಎಲೆಕ್ಷನನ್ನು ಕಂಡಕ್ಟ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಗಳನ್ನು ನಡೆಸುವುದು. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆ ಅಂತ ಏನು ಮಾಡ್ತೀವಿ, ಆ ಉಪಚುನಾವಣೆಯನ್ನು ನಡೆಸೋದು ಕೂಡ ರಾಷ್ಟ್ರಪತಿಯವರ ಚುನಾವಣಾ ಆಯೋಗದ ಒಂದು ಕೆಲಸ ಆಗಿದೆ. ಸೊ ಅನದರ್ ಒನ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಟು ಕಂಡಕ್ಟ್ ದ ಸಬ್-ಎಲೆಕ್ಷನ್ ಫಾರ್ ಸ್ಟೇಟ್ ಲೆಜಿಸ್ಲೇಚರ್, ಅಂದರೆ ರಾಜ್ಯ ಚುನಾವಣೆಗಳಿಗೆ ರಾಜ್ಯ ಶಾಸಕಾಂಗಕ್ಕೆ ಚುನಾವಣೆಗಳನ್ನು ನಡೆಸೋದು. ಸೊ ಇದು ಕೂಡ ಅವರ ಮತ್ತೊಂದು ಮುಖ್ಯವಾದಂಥ ಕರ್ತವ್ಯ ಅಂತ ನಾವು ಹೇಳ್ಬೋದು. ಮತ್ತು ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯೋದು. ಚುನಾವಣಾ ಫಲಿತಾಂಶಗಳು ಏನು ಚುನಾವಣೆಯಲ್ಲಿ ಫಲಿತಾಂಶಗಳು ಬಂದಿದೆ ಅದನ್ನು ತಡೆ ಹಿಡಿಯುವಂಥ ಅಧಿಕಾರವೂ ಕೂಡ ಎಲೆಕ್ಷನ್ ಕಮಿಷನ್ಗಿದೆ. ಅಂದರೆ ಕೆಲವು ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶವನ್ನು ಈಗ ಅನೌನ್ಸ್ ಮಾಡೋದು ಬೇಡ, ನೆಕ್ಸ್ಟ್ ಮತ್ತೆ ಅನೌನ್ಸ್ ಮಾಡೋಣ, ಯಾವಾಗ ಅನೌನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚುನಾವಣಾ ಆಯುಕ್ತರು ಡಿಸ್ಕಷನ್ಸನ್ನು ಮಾಡ್ಬೋದು. ಅದು ಕೂಡ ಚುನಾವಣಾ ಆಯೋಗದ ಒಂದು ಕೆಲಸ ಆಗಿದೆ. ಚುನಾವಣೆಯ ಫಲಿತಾಂಶವನ್ನು ತಡೆ ಹಿಡಿಯುವುದು. ಟು ಅವಾಯ್ಡ್ ದ ಎಲೆಕ್ಷನ್ ರಿಸಲ್ಟ್ಸ್ ಬೈ ದಿಸ್ ಎಲೆಕ್ಷನ್ ಕಮಿಷನ್, ಒನ್ ಆಫ್ ದ function of election commission that is to avoid or to stay the election ರಿಸಲ್ಟ್ಸನ್ನು ಸ್ಟೇ ಮಾಡೋದು ಕೂಡ ಎಲೆಕ್ಷನ್ ಕಮಿಷನ್ನ ಮತ್ತೊಂದು ಮುಖ್ಯವಾದಂಥ ಕೆಲಸ ಆಗಿದೆ. ಆ್ಯಂಡ್ ದೆನ್ ಕೌಂಟಿಂಗ್ ಆಫ್ ವೋಟ್ಸ್, ಕೌಂಟಿಂಗ್ ಆಫ್ ವೋಟ್ಸ್ ಅಂದರೆ ಮತಗಳ ಎಣಿಕೆ. ಎಲೆಕ್ಷನ್ ಆದಮೇಲೆ ಯಾವ ರಾಜಕೀಯ ಪಕ್ಷ ಗೆದ್ದಿದೆ, ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಎಲೆಕ್ಷನ್ ಅಂದರೆ ವೋಟುಗಳು ಬಿದ್ದಿದೆ, ಮತಗಳು ಬಿದ್ದಿವೆ, ಇವುಗಳನ್ನು ಕೌಂಟಿಂಗ್ ಮಾಡೋದು, ಎಣಿಕೆಯನ್ನು ಮಾಡುವಂತಹ ಕೆಲಸ ನಮ್ಮ ಚುನಾವಣಾ ಆಯೋಗದ್ದೇ ಆಗಿದೆ. ನೆಕ್ಸ್ಟು ಪ್ರಾದೇಶಿಕ ಆಯುಕ್ತರ ಹುದ್ದೆಗಳು. ಪ್ರಾದೇಶಿಕ ಆಯುಕ್ತರು ಅಂತ ಪ್ರಾದೇಶಿಕವಾಗಿ ಆಯುಕ್ತರು ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಂತಹ ಹುದ್ದೆಗೆ, ಆ ಪೋಸ್ಟ್ಗೆ ಯಾರು ಬೇಕು ಅನ್ನುವ ಹೆಸರುಗಳನ್ನು ಸೂಚಿಸುವುದು ಕೂಡ ಚುನಾವಣಾ ಆಯೋಗದ ಕೆಲಸ ಆಗಿದೆ. ಸೊ ರೀಜನಲ್ ಕಮಿಷನರ್ ಹೆಸರುಗಳನ್ನು ವಿಚ್ ರೀಜನಲ್ ಕಮಿಷನರ್ ವಿ ನೀಡ್ ಅಂತ ಹೇಳಿ ಟು ಸಜೆಸ್ಟ್ ದ ಸಜೆಷನ್ಸನ್ನು ಕೊಡ್ತಾರೆ. ದಟ್ ಈಸ್ ರೀಜನಲ್ ಕಮಿಷನರ್ ಪೋಸ್ಟ್. ಆ ಪೋಸ್ಟ್ಗೆ ಯಾರು ಬರಬೇಕು ಅಂತ ನೇಮ್ಸ್ಗಳನ್ನು ಲಿಸ್ಟ್ ಮಾಡೋದು ಕೂಡ ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ. ನೆಕ್ಸ್ಟು ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವುದು. ಚುನಾವಣೆಯಲ್ಲಿ ಏನು ಕೌಂಟಿಂಗ್ ಮಾಡಿರ್ತಾರೆ, ಆ ಕೌಂಟಿಂಗ್ನಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ ಅದನ್ನು ಪ್ರಕಟಿಸುವುದು ಕೂಡ ಚುನಾವಣಾ ಆಯೋಗದ ಕೆಲಸ. ಸೊ ಅನದರ್ ಒನ್ ಫಂಕ್ಷನ್ ಆಫ್ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಟು ಅನೌನ್ಸ್ ದ ರಿಸಲ್ಟ್, the election results. What is the election result is there, which party is winning party or which party is opposition party, everything they announced, ಅದನ್ನು ಪ್ರಕಟಿಸುತ್ತೆ, ಅನೌನ್ಸ್ ಮಾಡುತ್ತೆ. ಅದು ಕೂಡ ಚುನಾವಣಾ ಆಯೋಗದ ಒಂದು ಕೆಲಸ ಅಂತ ಹೇಳ್ಬೋದು. ಇದಿಷ್ಟು ಚುನಾವಣಾ ಆಯೋಗದ ಕೆಲಸಗಳಾಗಿದೆ. ನೆಕ್ಸ್ಟು ಚುನಾವಣಾ ಪ್ರಕ್ರಿಯೆ. ಚುನಾವಣೆ ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಾವೀಗ ಈ ಟಾಪಿಕಲ್ಲಿ ತಿಳ್ಕೊಬೇಕಾಗ್ತದೆ. ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ನಮ್ಮ ಲೋಕಸಭೆಯ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಏನು ಅಧಿಸೂಚನೆ ಹೊರಡಿಸ್ಬೇಕು ಅದನ್ನು ಚುನಾವಣಾ ಆಯೋಗ ಏನು ಹೇಳುತ್ತೆ ಅದ್ರ ಪ್ರಕಾರನೇ ರಾಷ್ಟ್ರಾಧ್ಯಕ್ಷರು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅರ್ಥ ಆಯ್ತಲ್ಲ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ಈ ಹಂತವನ್ನು ನಾವು ನೋಡ್ತೀವಿ. ಮೊದಲನೇ ಹಂತ ಏನಂದರೆ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಚುನಾವಣಾ ಆಯೋಗಕ್ಕೆ ಅಥವಾ ಚುನಾವಣಾ ಆಯೋಗದ ಶಿಫಾರಸ್ಸಿಗೆ ಯಾವ ಥರ ಚುನಾವಣಾ ಆಯೋಗ ಶಿಫಾರಸ್ಸು ಮಾಡಿರುತ್ತೋ ಅದರ ಪ್ರಕಾರ ಲೋಕಸಭೆಯ ಚುನಾವಣೆಯ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಲೋಕಸಭೆಯ ಚುನಾವಣಾ ಅಧಿಸೂಚನೆ ಹೇಗಿರಬೇಕು ಅನ್ನೋದನ್ನು ಈಗಾಗಲೇ
ಅವರು ಹೇಳಿರ್ತಾರೆ, ಯಾರು ಚುನಾವಣಾ ಆಯೋಗದ ಆಯುಕ್ತರು. ಅದರ ಪ್ರಕಾರ ರಾಷ್ಟ್ರಪತಿಯವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟು, ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆಸಲಿಕ್ಕೆ ರಾಜ್ಯಪಾಲರು ಯಾವ ರೀತಿ ಚುನಾವಣಾ ಆಯೋಗದ ಶಿಫಾರಸನ್ನು ತೆಗೆದುಕೊಂಡು ಪ್ರಕಟಣೆ ಹೊರಡಿಸ್ತಾರೆ ಅನ್ನೋದು ಕೂಡ ಈ ಚುನಾವಣಾ ಪ್ರಕ್ರಿಯೆಯ ಒಂದು ಅಂಶವಾಗಿದೆ. ರಾಜ್ಯ ವಿಧಾನಸಭೆಗೆ ಚುನಾವಣೆಗಳು ನಡೆಯುತ್ತಲ್ಲ, ಆ ಚುನಾವಣೆಗಳನ್ನು ನಡೆಸಲಿಕ್ಕೆ ಆ ಸಂದರ್ಭದಲ್ಲೂ ಕೂಡ ಚುನಾವಣಾ ಆಯೋಗದ ಶಿಫಾರಸನ್ನು ತೆಗೆದುಕೊಂಡು ರಾಜ್ಯಪಾಲರು ಅಧಿಸೂಚನೆಗಳನ್ನು ಕೊಡ್ತಾರೆ. ನೆಕ್ಸ್ಟು, ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರು ನಾಮಪತ್ರಗಳನ್ನು ಸಲ್ಲಿಸುವ ಮತ್ತು ವಾಪಸ್ ಪಡೆಯುವ ದಿನಾಂಕವನ್ನು ಚುನಾವಣಾ ಆಯೋಗದ ಪ್ರಕ್ರಿಯೆ ಆಗಿರುತ್ತೆ. ಆ ದಿನಾಂಕವನ್ನು ಗೊತ್ತುಪಡಿಸೋದು ಯಾರು? ಚುನಾವಣಾ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳಿಗೆ ಈ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಚುನಾವಣಾಧಿಕಾರಿಗಳಿಗೆ ಈ ಅಧಿಕಾರ ಕೊಟ್ಟಿದ್ದೀವಿ. ಯಾವ ಅಧಿಕಾರ ಅಂದರೆ, ಚುನಾವಣೆಗೆ ಯಾವ ಅಭ್ಯರ್ಥಿಗಳು ನಿಲ್ಲಲಿಕ್ಕೆ ಬಯಸ್ತಾರೋ, ಅಂದರೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಬಯಸ್ತಾರೋ ಆ ಅಭ್ಯರ್ಥಿಗಳ ಅವರು ಫಸ್ಟ್ ನಾಮಪತ್ರವನ್ನು ಸಲ್ಲಿಸಬೇಕು. ಮತ್ತು ನಾಮಪತ್ರಗಳನ್ನು ಯಾವ ದಿನಾಂಕದ ಒಳಗಡೆ ಸಲ್ಲಿಸಬೇಕು, ಮತ್ತು ನಾಮಪತ್ರವನ್ನು ಯಾವ ದಿನಾಂಕ ವಾಪಸ್ ತಗೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ಚುನಾವಣಾ ಆಯೋಗವೇ ನಿರ್ವಹಿಸ್ತದೆ. ಇದನ್ನು ನಾವು ಚುನಾವಣಾ ಪ್ರಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟು, ಚುನಾವಣಾ ಆಯೋಗವು ನಾಮಪತ್ರಗಳನ್ನು ಪರಿಶೀಲಿಸಿ ಏನು ಆ ನಾಮಪತ್ರಗಳು ಅಪೂರ್ಣ ಆಗಿದೆ ಅನ್ನೋದನ್ನು ಅವರು ತಿರಸ್ಕರಿಸುವಂಥ ಅಧಿಕಾರವೂ ಕೂಡ ಚುನಾವಣಾ ಪ್ರಕ್ರಿಯೆಗೆ ಸೇರಿದ್ದು. ಅಂದರೆ ಆ ನಾಮಪತ್ರಗಳು ಸರಿ ಇದೆಯೇ, ತಪ್ಪಿದೆಯೇ, ಅಥವಾ ಅದು ತಪ್ಪಿದರೆ ಅವು ಅಪೂರ್ಣ ತಪ್ಪಿದವ ಅವುಗಳನ್ನು ರಿಜೆಕ್ಟ್ ಮಾಡಿಬಿಡೋದು, ತಿರಸ್ಕರಿಸ್ತದೆ. ಅಂಥ ಪ್ರಕ್ರಿಯೆ ಕೂಡ ನಮ್ಮ ಚುನಾವಣಾ ಆಯೋಗಕ್ಕೆ ಇದೆ. ಮತ್ತು ಇನ್ನೊಂದು ಚುನಾವಣಾ ಪ್ರಕ್ರಿಯೆ ಏನಂದರೆ, ನಾಮಪತ್ರಗಳನ್ನು ವಾಪಸ್ ಪಡೆದ 14 ದಿನಗಳ ನಂತರ ಚುನಾವಣೆ ನಡೀತದೆ. ನಾಮಪತ್ರಗಳನ್ನು ವಾಪಸ್ ಪಡೆದು 14 ದಿನ ಟೈಮ್ ಇರುತ್ತೆ. ಆ ನಂತರ ಚುನಾವಣೆಗಳನ್ನು ಆಯೋಗ ನಡೆಸ್ತದೆ. ಆ ನಾಮಪತ್ರಗಳನ್ನು ಪರಿಶೀಲನೆಗಾಗಿ ಚುನಾವಣಾ ಆಯೋಗದಿಂದ ನಾಮಪತ್ರಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಚುನಾವಣಾ ಆಯೋಗದವರು ನಾಮಪತ್ರಗಳನ್ನು ಪರಿಶೀಲನೆ ಮಾಡಿ ಆ ರೀತಿ ಈ ಆಯೋಗದಿಂದ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿದ ಮೇಲೆ ಚುನಾವಣಾ ಪ್ರಚಾರ ಅವರು ಆರಂಭಿಸಬೇಕು ಅಭ್ಯರ್ಥಿಗಳು. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಚುನಾವಣಾ ಪ್ರಚಾರವನ್ನು ಆ ಚುನಾವಣಾ ಅಭ್ಯರ್ಥಿ ಯಾವಾಗ ಪ್ರಚಾರ ಮಾಡಬೇಕು ಅನ್ನೋದನ್ನು ಚುನಾವಣಾ ಆಯೋಗವೇ ನಿರ್ಧರಿಸ್ತದೆ. ಫಸ್ಟು ಆ ನಾಮಪತ್ರವನ್ನು ತಗೋಬೇಕು, ಆ ಅಭ್ಯರ್ಥಿ ಸಲ್ಲಿಸಿದ ನಾಮಪತ್ರವನ್ನು ತೆಗೆದುಕೊಳ್ಬೇಕು, ಅದನ್ನು ಪರಿಶೀಲಿಸಬೇಕು. ಆ ನಂತರದಲ್ಲಿ ಅವರಿಗೆ ಚುನಾವಣೆ ಪ್ರಚಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಇದೆಲ್ಲವನ್ನು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಅದು ಮತದಾನ ನಡೆಯುವುದಕ್ಕೆ 36 ಗಂಟೆಗಳ ಮುಂಚಿತವಾಗಿ ಚುನಾವಣಾ ಪ್ರಚಾರವನ್ನು ನಿಲ್ಲಿಸಬೇಕು ಅಂತ ರೂಲ್ಸನ್ನು ಚುನಾವಣಾ ಪ್ರಕ್ರಿಯೆ ನಲ್ಲಿ ನಾವು ನೋಡ್ತೀವಿ. ಅಂತಹ ರೂಲ್ಸನ್ನು ಮಾಡೋದು ಚುನಾವಣಾ ಆಯೋಗ. ಅಂದರೆ ಏನು ಹೇಳ್ತಾರೆ, ನೀವು ಎಷ್ಟು ಬೇಕಾದರೂ ಪ್ರಚಾರವನ್ನು ಮಾಡ್ಬೋದು, ಆದರೆ ಚುನಾವಣೆ ನಡೆಯುತ್ತಲ್ಲ, ಚುನಾವಣೆ ನಡೆಯುವ 36 ಗಂಟೆಯ ಮುಂಚಿತವಾಗಿಯೇ ನಿಮ್ಮ ಪ್ರಚಾರವನ್ನು ಮುಕ್ತಾಯಗೊಳಿಸಬೇಕು ಅನ್ನೋದನ್ನು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೀವಿ ಅನ್ನೋ ಅಂಶವನ್ನು ಚುನಾವಣಾ ಆಯೋಗ ಹೇಳುತ್ತೆ. ಲೋಕಸಭಾ ಸ್ಥಾನಗಳಿಗೆ ಅಭ್ಯರ್ಥಿಗಳು ಏನು ಸ್ಪರ್ಧಿಸ್ತಾರೆ, ಆ ಸ್ಪರ್ಧಿಸುವಂಥ ಅಭ್ಯರ್ಥಿಗಳು ಈ ಠೇವಣಿಯನ್ನು ಇಡಬೇಕು, ಎಷ್ಟು ರೂಪಾಯಿ ಠೇವಣಿಗಳನ್ನು ಇಡಬೇಕು, ಮತ್ತು ರಾಜ್ಯ ವಿಧಾನಸಭಾ ಸ್ಥಾನಗಳಿಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಎಷ್ಟು ಠೇವಣಿಯನ್ನು ಇಡಬೇಕು, ಮತ್ತು ಈ ಠೇವಣಿಗಳು ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗೆ ಎಷ್ಟು, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗೆ ಎಷ್ಟು, ಇದೆಲ್ಲದರ ಪ್ರಕ್ರಿಯೆ ಇವೆಲ್ಲವನ್ನು ನಿಗದಿಪಡಿಸುವಂತಹ ಅಂಶ ಚುನಾವಣಾ ಪ್ರಕ್ರಿಯೆಯಲ್ಲಿ ಬರ್ತದೆ. ಮತ್ತು ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿ ಸಿಂಧುತ್ವ ಪಡೆದಂಥ ಒಟ್ಟು ಮತಗಳಲ್ಲಿ 1/6 ಹೆಚ್ಚು ಮತಗಳನ್ನು ಪಡೆದರೆ ಮಾತ್ರ ಅವನ ಠೇವಣಿಯನ್ನು ವಾಪಸ್ ಪಡಿಬೋದು ಅನ್ನುವಂತಹ ಒಂದು ಅಂಶ ಇದೆ. ಅಂದರೆ
ಚುನಾವಣಾ ಪ್ರಕ್ರಿಯೆಯ ಮತ್ತೊಂದು ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಸೋತು ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಆ ಸೋತೋದಂಥ ಅಭ್ಯರ್ಥಿಗೆ ಅವನ ಠೇವಣಿಯನ್ನು ವಾಪಸ್ ಕೊಡೋ ಹಾಗಿಲ್ಲ. ವಾಪಸ್ ಯಾವಾಗ ಕೊಡಬೇಕಾಗ್ತದೆ ಅಂದರೆ, ಅವನು ಪಡೆದಂತಹ ಒಟ್ಟು ಮತಗಳಲ್ಲಿ 1/6 ಅದಕ್ಕಿಂತ ಹೆಚ್ಚು ಮತ ಇದ್ದರೆ, ಆ 1/6 ಹೆಚ್ಚು ಮತವನ್ನು ಪಡೆದರೆ ಮಾತ್ರ ಆ ಠೇವಣಿಯನ್ನು ಆ ಅಭ್ಯರ್ಥಿಗೆ ವಾಪಸ್ ಕೊಡುವಂತಹ ಅವಕಾಶ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಇದೆ. ಮತ್ತು ನಿರ್ಭೀತಿ ಮತ್ತು ಮುಕ್ತ ಚುನಾವಣೆಗಳನ್ನು ನಡೆಸೋದು ಕೂಡ ಚುನಾವಣಾ ಪ್ರಕ್ರಿಯೆಯಾಗಿದೆ. ಚುನಾವಣಾ ಪ್ರಕ್ರಿಯೆ ಇದರಲ್ಲಿ ಯಾವುದೇ ನಿರ್ಭೀತಿ ಇಲ್ಲ, ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್, ನಿರ್ಬಂಧಗಳು ಇಲ್ಲ. ಮುಕ್ತವಾದಂತಹ ಅಂದರೆ ಓಪನ್ ಆಗಿರುವಂಥ ಚುನಾವಣೆಗಳನ್ನು ನಾವಿಲ್ಲಿ ನಡೆಸಬೇಕಾಗ್ತದೆ. ಅದು ಕೂಡ ಚುನಾವಣಾ ಪ್ರಕ್ರಿಯೆಯ ಒಂದು ಅಂಶ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು, ಚುನಾವಣೆ ನಡೆದು 30 ದಿನ ಆದಮೇಲೆ ಅಥವಾ 30 ದಿನ ಅಂದರೆ 30 ದಿನದ ಒಳಗಾಗಿ ಚುನಾವಣಾ ವೆಚ್ಚದ ಲೆಕ್ಕವನ್ನೆಲ್ಲ ಚುನಾವಣಾ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ನಾವು ಚುನಾವಣೆಗಾಗಿ ಇಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ, ಪ್ರಚಾರಕ್ಕಾಗಿ ಇಷ್ಟು ಮಾಡಿದ್ದೀವಿ, ಮತ್ತೊಂದಕ್ಕಾಗಿ ಇಷ್ಟು ಮಾಡಿದ್ದೀವಿ ಅಂತೇಳಿ ಆ ಅಭ್ಯರ್ಥಿಗಳು ಏನು ಪ್ರಚಾರಕ್ಕಾಗಲಿ ಅಥವಾ ಚುನಾವಣೆಗೆ ವೆಚ್ಚವನ್ನು ಮಾಡಿರ್ತಾರೆ, ಆ ವೆಚ್ಚದ ಲೆಕ್ಕವನ್ನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಒಪ್ಪಿಸಬೇಕಾಗ್ತದೆ. ಅದು ಯಾವಾಗ ಅಂದರೆ ವಿತಿನ್ 30 ಡೇಸ್, 30 ದಿನದ ಒಳಗಾಗಿ ಅದನ್ನು ಚುನಾವಣೆ ನಡೆದು 30 ದಿನದ ಒಳಗಾಗಿ ಅದರ ಲೆಕ್ಕವನ್ನು ಒಪ್ಪಿಸಬೇಕಾಗ್ತದೆ. ಮತ್ತು ಮತಗಳನ್ನು ಎಣಿಸೋದು, ಅದು ಕೂಡ ಚುನಾವಣಾ ಪ್ರಕ್ರಿಯೆಯಾಗಿದೆ. ಮತ್ತು ಮತವನ್ನು ಎಣಿಸಿದ ಮೇಲೆ ಅದರ ಫಲಿತಾಂಶವನ್ನು ಪ್ರಕಟಿಸೋದು, ಅದು ಕೂಡ ಚುನಾವಣಾ ಪ್ರಕ್ರಿಯೆಯ ಒಂದು ಅಂಶ ಆಗಿದೆ. ಇದೆಲ್ಲವೂ ಕೂಡ ಚುನಾವಣಾ ಪ್ರಕ್ರಿಯೆ ಅಂತ ಕರಿತೀವಿ. ಪ್ರಾಸೆಸ್ ಆಫ್ ಎಲೆಕ್ಟ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದು ಪ್ರಾಸೆಸ್ಸು ಅಂದರೆ ಪ್ರಕ್ರಿಯೆ, ಮತ್ತು ಇದು ಕರ್ತವ್ಯವೂ ಕೂಡ. ನಾನು ಈಗಾಗಲೇ ಹೇಳಿದೆ, ಹಿಂದೆ ಚುನಾವಣೆ ಆಯೋಗ ಏನೇನು ಕರ್ತವ್ಯವನ್ನು ಮಾಡುತ್ತೆ ಅಂತ ಹೇಳಿದೆ. ಸೊ ಚುನಾವಣಾ ಕರ್ತವ್ಯದ ಪೂರಕವಾದಂಥ ಅಂಶಗಳಾಗಿ ಚುನಾವಣಾ ಪ್ರಕ್ರಿಯೆಗಳನ್ನು ನಾವು ನೋಡ್ಬೋದು. ಹೀಗೆ ಭಾರತದಲ್ಲಿ ಚುನಾವಣಾ ಆಯೋಗ ನಮಗೆ ಕಂಡುಬರುತ್ತೆ. ಭಾರತದಲ್ಲಿ ಈ ರೀತಿ ಚುನಾವಣಾ ಆಯೋಗ ತನ್ನದೇ ಆದಂಥ ಸ್ಥಾನಮಾನವನ್ನು ಹೊಂದಿಕೊಂಡು ತನ್ನದೇ ಆದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದೆ.